ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು ಮಾಯಾವೆ ಬೀಚನ್ನು ತೋರಿಸಿದ್ವಿ. ಇವಾಗ ಹೋಗ್ತಿರೋದು ಕೋಪಿಪಿಲೆ ಐಲ್ಯಾಂಡ್. ಬನ್ನಿ ನೋಡೋಣ ಕೋಪಿಪಿಲೆ ಐಲ್ಯಾಂಡ್. ನೋಡಿ ಫ್ರೆಂಡ್ಸ್, ಇದು ಕೋಪಿಪಿಲೆ ಐಲ್ಯಾಂಡ್ ಎಂಟ್ರೆನ್ಸು. ಸೊ ಇಲ್ಲಿ ಸೈಡಲ್ಲಿ ನೋಡ್ತಿದ್ದೀರಾ ನೀವು, ಬೆಟ್ಟಗಳ ಮಧ್ಯೆ ಕೆಳಗಡೆ ನೀರು ಕೊಡ್ದು ಆ ಥರ ಆಗಿರೋದು. ಆ ಥರ ಕ್ರಿಯೇಟ್ ಆಗಲಿಕ್ಕೆ ಸಾವಿರಾರು ವರ್ಷಗಳ ಟೈಮ್ ತೊಗೊಳುತ್ತೆ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾವು ಕೋಪಿಪಿಲೆ ಐಲ್ಯಾಂಡ್ ಎಂಟ್ರಿ ಆಗಿದ್ದೀವಿ. ಅಲ್ಲಿ ಮುಂದ್ಗಡೆ ಎಲ್ಲ ಬೋಟ್ ಹಾಕ್ತಾರೆ, ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು. ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ, ಸುತ್ತಲೂ ಬೆಟ್ಟಗಳ ಮಧ್ಯದಲ್ಲಿ ನಾವಿದ್ದೀವಿ. ನೋಡೋಕ್ಕೆ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀರು ನೋಡಿ ಫ್ರೆಂಡ್ಸ್, ಎಷ್ಟು ಕ್ಲಿಯರ್ ಆಗಿದೆ. ನಿಮಗೆ ಪೂರ ನೆಲ ಕಾಣಿಸ್ತಾ ಇರ್ಬೋದು. ಅಖಂಡ ಅಧಿಕಾರವಿದ್ದರೂ ಅತಿ ವಿನಯವಾಗಿ ವರ್ತಿಸುವುದು ಪ್ರಕೃತಿ ಮಾತ್ರ. ನೀವೇನಂತೀರಾ? ಫೈನಲಿ ನಮ್ಮ ಬೋಟಲ್ಲಿ ಪಾರ್ಕ್ ಮಾಡಿದ್ರು. ಫಸ್ಟ್ ನಾವು ಒಂದೆರಡು ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಆ್ಯಶುವಲ್ ತೊಗೊಂಡ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೋಪಿಪಿಲೆ ಐಲ್ಯಾಂಡಲ್ಲಿ ಸ್ವಿಮ್ ಮಾಡಿ ಬೋಟಲ್ಲಿ ಬಂದು ಕೂತ್ಕೊಂಡ್ರು. ಬೋಟಲ್ಲಿ ತಿನ್ನೋಕ್ಕೆ ವಾಟರ್ ಮೆಲನ್ ಕೊಟ್ಟರು. ಹಾಗೆ ತಿಂದ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೊರಟು. ನೆಕ್ಸ್ಟ್ ಪ್ಲೇಸ್ ಬಂದು ಮಂಕಿ ಬೇ. ಅಲ್ಲಿ ಮಂಗಗಳು ಜಾಸ್ತಿ ಇದ್ವು, ಅದಕ್ಕೋಸ್ಕರ ಮಂಕಿ ಬೇ ಅಂತ ಕರೀತಾರೆ. ಅಲ್ಲಿ ಸ್ಕೂಬಾ ಡೈವಿಂಗಿಗೆ ಬಿಟ್ಟಿದ್ರು. ನೀರು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ ತುಂಬ ಮಜಾ ಇತ್ತು. ಕಲರ್ಫುಲ್ ಮೀನುಗಳು, ಸಮುದ್ರದ ಕೆಳಭಾಗದಲ್ಲಿರುವ ಬಾಚಿ ಕಟ್ಟಿರುವ ಕಲ್ಲುಗಳು, ಇದೆಲ್ಲ ನೋಡ್ತಾ ನಮಗೂ ಸ್ವಿಮ್ ಮಾಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸ್ಕೂಬಾ ಡೈವಿಂಗ್ ಎಲ್ಲ ಆದಮೇಲೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಊಟಕ್ಕೆ ಕರ್ಕೊಂಡೋದ್ರು. ಮಾಯದ ರೆಸಾರ್ಟ್ಗೆ ಊಟಕ್ಕೆ ಕರ್ಕೊಂಡೋದ್ರು. ನಮಗೆ ವೆಜ್ ಕೂಡ ಅವೈಲೇಬಲ್ ಇತ್ತು. ಊಟ ಮಾಡಿದ್ವು. ಊಟ ಆದಮೇಲೆ ಐಸ್ ಕ್ರೀಮ್ ಇಲ್ಲ ಅಂದರೆ ಹೆಂಗೆ ಹೇಳಿ ಫ್ರೆಂಡ್. ಸೊ ಅಲ್ಲಿ ಕೊಕೊನಟ್ ಐಸ್ ಕ್ರೀಮ್ ಅವೈಲೇಬಲ್ ಇತ್ತು. ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ಬೋಟ್ ಕಡೆ ಹೊರಟ್ವಿ. ನೆಕ್ಸ್ಟ್ ನಮ್ಮನ್ನು ಬ್ಯಾಂಬೋ ಬೀಚಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿ ಬೋಟ್ ಹತ್ತಿ ರೂಮ್ ಕಡೆ ಹೊರಟ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪಿ ಐಲ್ಯಾಂಡ್ ಟ್ರಿಪ್ಪು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Please do like and subscribe our channel, friends.